ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಂಡಿನಿ. ಇವತ್ತು ಶನಿವಾರ ನಾಷ್ಟ ಮಾಡಾಕತ್ತೀವಿ. ನಿನ್ನೆ ಡಿಮಾರ್ಟ್ ಒಳಗೆ ಸ್ಪೆಷಲ್ ರವೆ ತಂದಿದ್ರಿ. ನಮ್ಮ ಹಳ್ಳಿ ಕಡೆ ಎಲ್ಲ ಈ ರವೆ ಸಿಗುತ್ತಾ, ಅಲ್ಲಿ ಮಾಡ್ತಾರೆ ಹಳ್ಳಿ ಜಾಸ್ತಿ. ನಾನು ಇಲ್ಲಿ ಒಟ್ಟ ಮಾಡ್ತಿದ್ದಿಲ್ಲ. ಇವನಿಂದ ಡಿಮಾರ್ಟ್ ಒಳಗೆ ಸಿಕ್ತು ತೊಗೊಂಬಂದೀನಿ. ಇದೇ ರೀ ದಪ್ಪ ರವೆ ಮಿಕ್ಸ್ ಫ್ರೆಶ್ ಡಿಮಾರ್ಟ್ ಒಳಗೆ ಕಿರಾಣಿ ಏನು ಖಾಲಿ ಮಾಡ್ತೀವಿ ಅನ್ನೋ ಗೊತ್ತಿಲ್ಲ. ಇವ್ನು ಮಾತ್ರ ಖಾಲಿ ಮಾಡಿರ್ತೀವಿ ನಾವು. ಖಾಲಿ ಮಾಡಿ ತಿನ್ನೋದು ಮಸ್ತ್ ಸ್ಪೆಷಲ್. ಬರೀ ಇವತ್ತಿನ ದಿನ ಏನೆಲ್ಲ ಹಾಕೈತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಹೊಸದಾಗಿ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಡಿ. ಹೊರಗೆ ಮಾತ್ರ ಕ್ಲೈಮೇಟ್ ಮಾತ್ರ ಫುಲ್ ಮೋಡ ಕವಿದ ವಾತಾವರಣ ಐತ್ರಿ. ಮಳೆ ಬರ್ತಾ ಬಿಡ್ತಾ ಗೊತ್ತಾಗಲ್ಲ. ಟೈಮ್ 9 ಗಂಟೆ ಆಗೈತಿ. ಇವತ್ತು ತಯಾರಾಗಿ ಕುಂತಾರೆ ಮಕ್ಕಳು. ಇವ್ರಿಗೆ ಸ್ಕೂಲ್ಗೆ ಈಗ ನಾಷ್ಟ ಮಾಡಿಸಿ ಸ್ಕೂಲ್ಗೆ ಬಿಟ್ಟು ಬರ್ತಾರೆ. ಯಜಮಾನ್ರಾಗ ಹೋಗಿ ಇವತ್ತು ಇವ್ರ ಡಬ್ಬಿ ಉಪ್ಪಿಟ್ಟು ಕಟ್ಟಿನಿಂದ ಇಬ್ಬರಿಗೆ ಜಗಳ. ನೀನು ಉಪ್ಪಿಟ್ಟು ಮಾಡಿದರೆ, ನೀನು ಸಾದಾ ರವ, ಇದು ದಪ್ಪ ರವ ಅಂತ ಸ್ಪೆಷಲ್ ಅಂತ ಮಾಡೀನಿ. ಒಳ್ರಂತ ಉಪ್ಪಿಟ್ಟು. ನಮ್ಮ ಮನ್ವಿತಂತೂ ಮಮ್ಮಿ ಡೇಟ್ಸ್ ಇಟ್ಬಿಡು, ನಂಗೆ ಏನು ಬೇಡ ಅಷ್ಟೇ ಅಲ್ಲ ಬರ್ತೀನಿ ಅಂತ ಹೇಳೋಣ. ಹಾಗಾಗಿ ನೀನು ತಂದಿರೋ ಡೇಟ್ಸ್ ಹಾಕ್ತೀನಿ. ಇವನು ಡೇಟ್ಸ್ ಬೇಡ ಮಮ್ಮಿ, ನನ್ನ ಕೈ ಗಂಟತೈತಿ ಮಮ್ಮಿ, ಅಲ್ಲೆಲ್ಲ ಉಪ್ಪಿಟ್ಟು ಕೊಡು ಮಮ್ಮಿ, ಡ್ಯಾನಿ ಇಡು ಮಮ್ಮಿ, ತಿರ್ಬರ್ತೀನಿ ಅಂತ ಹೇಳ್ರಿ. ನೋಡ್ರಿ ತನ್ನ ಮನ ಸ್ಕೂಲ್ಗೆ ಕಳಿಸಿದ್ವಿ. ನಾವೀಗ ಇವತ್ತು ಶನಿವಾರ ದೇವಸ್ಥಾನಕ್ಕೆ ಹೊಂಟ್ವಿ. ಇವತ್ತು ಫಸ್ಟ್ ಡೇ ಸ್ಟಾಲ್ ಹಾಕಕತ್ತೀವಿ ನಾವು. ಇವತ್ತಿನಂಥ ಅನುಭವ ನಮ್ಗೆ ಯಪ್ಪ ಯಾವಾಗ ಮನ್ವಿ ಹುಟ್ಟಿದಾಗ ಆಗಿತ್ತಲ್ರಿ ಖುಷಿ, ಆವಾಗ ಅಷ್ಟು ಖುಷಿ ಇವತ್ತು ಆಗೈತಿ. ಏನು ಯಾಕಂತೇಳಿ ನಾನು ನಿಮ್ಗೆ ಇವತ್ತು ಈ ಲಾಗ್ ಎಂಡೊಳಗೆ ಹೇಳ್ತೀನಿ ಏನಾತಂತೇಳಿ. ಹತ್ತಿಲ್ಲದ ಸರಿ ದೂರದಾಗೈತೆ ಕಾಣ. ಹಾಂ ಏನು ಎತ್ತ ಅಂತೇಳಿ ಇವತ್ತು ಸಂಜೆ ಹೇಳ್ತೀನಿ. ಈಗ ಬರ್ರಿ ಇವತ್ತು ನಮ್ಮದು ಸ್ಟಾಲ್ ಎಲ್ಲ ಹೆಂಗೆ ಆಗುತ್ತೆ, ಅದರದ್ದು ಎಕ್ಸ್ಪೀರಿಯನ್ಸ್ ಏನಾಯಿತು ಎಲ್ಲನೂ ಶೇರ್ ಮಾಡ್ಕೊತೀನಿ. ಎಲ್ಲ ಮುಗಿಲಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಗೆ ನೋಡ್ಕೊಂಡು ಬರ್ರಿ. ಆಮೇಲೆ ಈಗ ನಾವು ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೊಂಟೀವಿ. ಬರ್ರಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ನಾವು ಸ್ಟಾಲ್ ಓಪನ್ ಮಾಡ್ತೀವಿ. ಊಟ ತರಬೇಕು, ಎಲ್ಲ ಒಯ್ಯಬೇಕು. ಬಂದ್ರೆ ಆಂಜನೇಯ ದೇವಸ್ಥಾನ ರೀ. ಈಗ ಮೋಸ್ಟ್ಲಿ ಎಚ್ಚಕ್ಕೆ ಹೋಗ್ಬೇಕ್ರಿ ನಾವು ಎಲ್ಲ ಸಕ್ಸಸ್ಫುಲ್ ಹೋಗ್ಬೇಕು. ಸರಿ ಸ್ಟಾಲ್ ಹಾಕ್ಬೇಕು ಅಂತೇಳಿ ಇನ್ನೊಂದು ಮೇಡಮ್ ವಿಡಿಯೋ ಮಾಡಿದ್ದಾರೆ. ಫುಲ್ ರೀಚ್ ಆಗಿಬಿಡುತ್ತೆ ಇನ್ಸ್ಟಾಗ್ರಾಮ್ ಒಳಗೆ. ಆ್ಯಕ್ಚುಲಿ ಸೀರೆ ಸ್ಟಾಲ್ ಆಗಬೇಕಿತ್ತು. ಸಾರಿ ಸ್ಟಾಲ್ ಅನ್ನೋದು ಸಾರಿ ಮೇಡಮ್ ಅಂದ್ಬಿಟ್ಟಾರು. ಫುಲ್ ಹೆವಿ ಅಂದ್ರೆ ಹೆವಿ ಕಾಲ್ಗಳಾಗತ್ತವೆ. ಭಾಳ ರೆಸ್ಪಾನ್ಸ್ ಸಿಗತ್ತೆ. ನೋಡ್ಬೇಕ್ರಿ ಏನಾಗುತ್ತೆ ಅಂತ. ದೇವ್ರ ಮೇಲೆ ಬರ ಹಾಕಂತು ನಾವು ನೋಡಿದ್ರೆ ನಾವು ಅಂದ್ಕೊಂಡದ್ದು, ನಾವು ಆ ವಿಡಿಯೋ ಹಾಕಿದಾಗ ಏನು ಅಂದ್ಕೊಂಡಿದ್ವೋ ಸ್ಟಾಕ್ ಬರೀ ಏನು ಅಂದ್ಕೊಂಡಿದ್ವೋ ಆ ಸ್ಟಾಕು ಬರೋದು ತಡ ಆಗೈತೆ. ನೋಡೋಣ ಈಗ ಇದಷ್ಟು ಸ್ಟಾಕ್ ಐತಿ, ಅದು ಮಧ್ಯಾಹ್ನವರೆಗೆ ಬರುತ್ತೆ. ಸ್ಟಾಕ ಬಂದಿಲ್ಲ ರೀ, ಮನ್ಯಾಗ ಐತಿ ದಟ್ಟ ತೊಗೊಂಡು ಹೊಂಟೀವಿ. ಇಲ್ಲಮ್ಮ ಇನ್ನೊಂದು ಸ್ಟಾಕ್ ಐತಿ. ಮನೆ ಬಂದಿದ್ದೈತಿ. ನಾವು ಹೊಸದು ಹಾಕಿದ್ದು ಬರೋದಿತ್ತದು ಇವತ್ತು. ಇವ್ರು ಎಂದು ಬಂದ್ ಮಾಡ್ತಾರೆ, ಒಂದೊಂದ್ಸಲ ಬಂದ್ ಮಾಡ್ಕೊಂಡ್ಬಿಡ್ತಾರೆ. ಇವತ್ತು ಮಧ್ಯಾಹ್ನವರೆಗೆ ಬರ್ಬೋದು ಹೊಸ ಸ್ಟಾಕು, ಗೊತ್ತಿಲ್ಲ. ನೋಡೋಣ ಏನೇನಕ್ಕೈತೆ. ಬರ್ರಿ. ಒಂಥರ ಏನೇನು ಹಂಗೆ ಏನೇನೋ ಆಗತ್ತಿದ್ರು. ಭಯ, ಖುಷಿನೂ ಐತಿ, ಕನ್ಫ್ಯೂಷನ್ ಐತಿ, ನರ್ವಸ್ ಆಗೀನಿ ಸಿಕ್ಕಾಪಟ್ಟೆ. ಈ ಥರ ಆಗತ್ತೈತಿ. ಎಲ್ಲ ಅನುಭವ ರೀ. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಹಿಂಗೆ ಇರತ್ತೆ. ಎಲ್ಲ ನಮ್ಮ ಆಂಜನೇಯ ಸ್ವಾಮಿಗೆ ಬಿಟ್ಟಿದ್ದು, ನಮ್ಮ ಕೃಷ್ಣಗೆ ಬಿಟ್ಟಿದ್ದು. ಶಕ್ತಿ ಅವರೇ ತುಂಬ್ತಾರೆ ನನಗೆ. ಯಾಕ್ರಿ ಬರ್ರಿ ಹೋಗೋಣ ಅಂತ. ಟೈಮ್ ಆಗೈತಿ. ನಾವು ಹೇಳಿ ಟೈಮ್ ಆಲ್ತು. ನಾವು ಇನ್ನೂ ಇಲ್ಲೇ ಇದ್ದೀವಿ. ಬಟ್ ನಾವು ಏನಿಲ್ಲ, ಭಾಳ ಕೆಲಸ ಇಲ್ಲ. ಎಲ್ಲ ನಿನ್ನೆಲ್ಲ ತಯಾರಿ ಮಾಡಿಬಿಟ್ಟಿವಿ. ಹೋಗಿ ಹಾಕೋದಷ್ಟೇ ಕೆಲಸ ಇಲ್ಲ. ಎಲ್ಲ ತೊಗೊಂಡು ಹೊಂಟೀವಿ ರೀ. ಮನೆಯೆಲ್ಲ ಖಾಲಿ ಅಷ್ಟು ಸ್ಟಾಕ್ ಎಲ್ಲ ತೊಗೊಂಡು ನಾನು ಒಂದು ಬಿಟ್ಟಿಲ್ಲ ಮನ್ಯಾಗ. ಅವಾಗ ಕವರ್ಸ್ ರೀ, ಅವೆಲ್ಲ ಕೊರಿಯರ್ ಕವರ್ಸ್, ಬ್ಯಾನರ್. ಕನ್ಫ್ಯೂಸ್ ಆಗ್ತೈತಿ ಏನೇನು ಮಾಡ್ತೀನಿ ಏನೇನು ಬಿಡ್ತೀನಿ. ಈಗ ನೋಡ್ರಿ ಆಟ ಮಾಡ್ಕೊಂಡು ಬಂದ್ವಿ ನಾವು ನಮ್ಮ ನೋಡಿದಂಥ ಪ್ಲೇಸ್ಗೆ. ನಾವು ಆಲ್ರೆಡಿ ಮನೆ ನಿಮಗೆ ಪ್ಲೇಸ್ ತೋರಿಸಿದ್ವಲ್ಲ ರೀ ನಿನ್ನೆ ಲಾಗ್ನಾಗೆಲ್ಲ ನೋಡಿರ್ತೀರಿ ನೀವು. ಬಂದ್ವಿ ರೀ ನಾವು ಮ್ಯೂಸಿಯಮ್ ಮುಂದೆ. ತೊಗೊಂಬಂದು ನಾವು ಸಾರಿ ಸ್ಟಾಲ್ನ ಹಚ್ಚಿದ್ವಿ ನೋಡ್ರಿ. ಹಚ್ಚಕ್ಕೆ ಒಂದು ಅರ್ಧ ತಾಸು ಆತ. ಆಲ್ರೆಡಿ ಮಂದಿ ಅಲ್ಲೇ ಆಜು ಬಾಜು ಸಣ್ಣ ಸಣ್ಣ ಅಂಗಡಿಗಳದವ ರೀ. ಪಟ್ಟಿ ಅಂಗಡಿ ಒಳಗೆ ಬಂದು ಜನ ಕೇಳಿ ಹೋದ್ರಂತ. ನಮ್ದು ಹೋಗೋದ ಲೇಟ್ ಆಯ್ತು. ಆಲ್ರೆಡಿ ಅಲ್ಲಿ 10 ಗಂಟೆ ಅಂತ ಹೇಳಿದ್ವಿ ನಾವು. 10:30 11 ಗಂಟೆಗೆ ನಾವು ಹೋದ್ವಿ. ಅಷ್ಟರೊಳಗೆ ಎಷ್ಟೋ ಜನ ಬಂದು ಕೇಳೋದ್ರಂತ. ಇಲ್ಲಿ ಸಾರಿ ಹಚ್ತೀನಿ ಅಂತ ಇದ್ರು, ಬಂದಿಲ್ಲ ಅಲ್ರಿ ಅಂತೇಳಿ. ಆಮೇಲೆ ಭಾಳ ಜನ ಏನು ಅನ್ಕೊಂಡ್ರಿ ಅಂತಂದ್ರೆ
ಒಳಗಡೆ ಕಲಾಭವನದ ಒಳಗಡೆ ಹಾಲೆಲ್ಲ ಹಚ್ತಾರಂತ ಅನ್ಕೊಂಡ್ಬಿಟ್ಟಾರು. ಎಷ್ಟೋ ಜನ ಬಂದು ಕೇಳಿ ಹೋಗಿದ್ರಿ ಅಂತ್ರಿ. ಆಮೇಲೆ ನಾವು ಹೋಗೋಣ ತಡ ಭಾಳ ಜನ ಬಂದರು. ಇನ್ಸ್ಟಾಗ್ರಾಮ್ದಾಗ ಇಲ್ಲಿ ಜಾಸ್ತಿ ಇನ್ಸ್ಟಾಗ್ರಾಮ್ಗೆ ನಮ್ಮ ಶಿಲ್ಪ ಒಂದು ವಿಡಿಯೋ ಮಾಡಿ ಹಾಕಿದ್ಲಲ್ರಿ, ನಾವು ನಾಳೆ ಕಲಾಭವನ ಕಡೆ ಬರ್ತೀವಿ ಅಂತೇಳಿ. ಆ ವಿಡಿಯೋ ಫುಲ್ 1,00,000ಕ್ಕಿಂತ ಜಾಸ್ತಿ ವ್ಯೂ ಆಗಿತ್ತು ರೀ. ಹಾಗಾಗಿ ಭಾಳ ಜನ ಕೇಳಿ ಬಂದರು. ನಮ್ಮ ಯೂಟ್ಯೂಬ್ದೊಳಗೆ ನೋಡಿ ಬಂದಂಥ ಜನ ಕಡಿಮೆ ಇದ್ದರು. ಇನ್ಸ್ಟಾದೊಳಗೆ ನೋಡಿದವ್ರಂತೂ ಭಾಳ ಹೊಸ ಜನ ಬಂದಿದ್ದರು. ಖುಷಿ ಆಯ್ತು. ಆಮೇಲೆ ಜಾಸ್ತಿ ಜನ ಕಡಿಮೆ ರೇಟಿನ ಸೀರೆಗಳನ್ನ ಕೇಳ್ತಾರೆ ಆಲ್ಮೋಸ್ಟ್ ಅಲ್ಲಿ. ಯಾಕಂದರೆ ಇಲ್ಲಿ ಮೈಸೂರು ಸಿಲ್ಕ್ ನಾವು ಒಂದು ಸಲ ಇನ್ಸ್ಟಾಗ್ರಾಮ್ ಒಳಗೆ ಹಾಕಿದ್ದಿಲ್ಲ ಅಲ್ರಿ ಆಲ್ಮೋಸ್ಟ್. ಹಾಗಾಗಿ ಅವ್ನು ಜಾಸ್ತಿ ಕೇಳಿದ್ರೆ ನಾವು ಜಾಸ್ತಿ ಮೈಸೂರು ಸಿಲ್ಕ ಓದಿದ್ವಿ ರೀ. ಬಟ್ ಇಲ್ಲಿ ಖುಷಿ ಆಯ್ತು, ಬಂದಾರಲ್ಲ ನಮ್ಮ ನೋಡೋಕ್ಕಾದ್ರೂ ಬಂದಾರಲ್ಲ ಅನ್ನೋದು ಅದು ಖುಷಿ ಇತ್ತು. ಶಿಲ್ಪ ಅನ್ನಕತ್ತ ಭಾಳ ಅಂದ್ರೆ ಭಾಳ ದಿನ ಆಗಿತ್ತು ರೀ. ಸ್ಟಾಲ್ ಹಾಕೋಣ ಅಂತೇಳಿ ನಾನು ಒಂದು ವಾರ ಲೇಟ್ ಮಾಡಿಸಿದೆ ರೀ. ನನಗೆ ಭಾಳ ಬೇಜಾರಾಯ್ತು ರೀ. ಒಂದು ವಾರದಿಂದ ನಾನು ಸ್ಟಾರ್ಟಿಂಗ್ ಹಚ್ಚಲಿಲ್ಲಲ್ಲ, ಹಚ್ಚಕ್ಕೆ ಕೆಲಸಕ್ಕೆ ಓಕೆ ಅನ್ನಲಿಲ್ಲಲ್ಲ. ಯಾಕಂತಂದ್ರೆ ಇವತ್ತು ನಾವು ಬಂದೀವಿ, ಇವತ್ತು ಮಳೆ ಕೊಟ್ಟಿದ್ರು, ಒಂದು ವಾರ ಮಳೆ ಐತಂತ. ಅಂಥದ್ರಾಗ ನಾವು ಬಂದು ಸ್ಟಾರ್ಟ್ ಮಾಡೀವ್ರಿ. ಹಾಗಾಗಿ ನಾವಿನ್ನೂ ಒಂದು ವಾರ ಬೇಗನೆ ಮಾಡಬೇಕಿತ್ತು, ಮಳೆ ಇರಲಿಲ್ಲ ಅವಾಗ. ನಾವು ಮಳೆಯಾಗ ಮುದ್ದಮ್ ಸ್ಟಾರ್ಟ್ ಮಾಡಿದ್ವಿ ಅಂತ ಏನೋ ಒಂದು ಅನಿಸ್ತು. ಆಮೇಲೆ ನಾನು ಹೆಂಡತಿ ಹೆಂಗೆ ಗೊತ್ತು ರೀ, ಒಳ್ಳೆಯ ಗೃಹಿಣಿ, ಒಳ್ಳೆಯ ಗಂಡನಿಗೆ ಹೆಂಡತಿ, ಅವ್ರ ತಾಯಿಗೆ ಒಳ್ಳೆಯ ಮಗಳು, ನಮ್ಮ ಅವ್ನಿಗೆ ಒಳ್ಳೆಯ ಸೊಸೆ ಅಂತ ನಾ ಈಗ ಹೆಮ್ಮೆ ಅಂತ ಹೇಳ್ಕೊತೀನಿ ರೀ. ಆಮೇಲೆ ಏನೇ ಅಂದ್ಕೊಂಡ್ರಿ ಬಿಡಲ್ರಿ, ಅಂದ್ಕೊಂಡಿದ್ದು ಬಿಡಲ್ಲ. ಛಲ ಭಾಳ ಅದಾಳ. ಹಠ ಅಂದ್ರೆ ಐತೆ ಅವಳಿಗೆ. ಹಠ ಅಂದ್ರೆ ಸಾಧಿಸ್ತೇನೆ ನಾನು ಹಠ. ಸುಮ್ಮನೆ ಖಾಲಿ ಕುಂತು ಏನು ಮಾಡಿದೆ, ಇಷ್ಟು ವರ್ಷ ಅಂತೂ ಮಕ್ಕಳು ಸಣ್ಣದಿರಲ್ರಿ, ಸ್ಕೂಲ್ಗೆ ಹೋಗಿದ್ರು. ಈಗ ಇಬ್ಬರು ಸ್ಕೂಲ್ಗೆ ಹೋಗ್ತಾರೆ, ನಾ ಖಾಲಿ ಮಾಡಿದವ್ರ ಏನಂತ ಅವಳಿಗೊಂತೆಲ್ಲ ಆಗಿತ್ತು, ನಾನೊಂದು ಕೆಲಸ ಮಾಡಲೇಬೇಕೇನ್ರ ಅಂತೇಳಿ. ಅಂತೇಳಿ ಮತ್ತು ನಾನು ಖಾಲಿ ಕುಂದ್ರಾಗ ಬಿಟ್ಟಿಲ್ಲ ರೀ. ನಾನು ಶನಿವಾರ 2 ದಿವಸ ಒಂದು ಹಾಫ್ ಡೇ ಮಾಡಿ ಬರ್ರಿ, ನನಗೆ ಸಪೋರ್ಟ್ ಮಾಡಿರಿ, ಹೊಸ್ದಾಗಿ ಹಚ್ಚಕತ್ತಿಲ್ಲ. ಆಮೇಲೆ ರೂಢಿ ಆದಮೇಲೆ ಮತ್ತೆ ನಾನು ಮಾಡ್ಕೊತೀನಿ ಅಂತ ಹೇಳಿಲ್ಲ. ಯಾಕಂದ್ರೆ ಒಬ್ಬೊಬ್ಬರು ಹೆಣ್ಮಕ್ಳು ಮಾಡೋವಂಥ ಕೆಲಸ ಅಲ್ಲಲ್ರಿ. ಹಾಗಾಗಿ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಂಡೆ. ನಮ್ಮ ಸಾರಿ ನೋಡ್ತಿರ್ಬೋದು, ನೋಡಿದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟರು ಹೊಸ ಜನ ಅಂತೂ ನೋಡಿದಾರೆ. ಯಾಕಂದ್ರೆ ಕೆಲವೊಂದು ಇಲ್ಲಿ ಅಂಗಡಿ ಒಳಗಿಂತಾರ ಸಾರಿ ಇಲ್ಲರಿ ಬಾಲ್ಕೋಟೆ ಒಳಗೆ, ಮೈಸೂರು ಸಿಲ್ಕ್ ಬಂದಿಲ್ಲ ಅಂತ ಅನ್ಕೋತೀನಿ. ಬಂದಿರ್ಬೋದು, ಆದರೆ ನನ್ನ ಕಡೆ ಅಲ್ಲಿ ಹೇಳಿದ್ರು ಜನ ಇಲ್ಲಿ ಬಿಡು ನಾವಂತ ನೋಡಲ್ಲ ಅಂತ ಅಂದ್ರೆ ಸ್ವಲ್ಪ ಹಳ್ಳಿ ಜನ ಬಂದಿದ್ರಲ್ರಿ. ಅಲ್ಲೇ ಸ್ಕೂಲ್ನ ಪ್ರೋಗ್ರಾಮ್ ಒಂದಿತ್ತು ರೀ, ದೊಡ್ಡ ಪ್ರೋಗ್ರಾಮ್, ಏನೋ ಒಂದು ಪ್ರೋಗ್ರಾಮ್ ಇತ್ತು. ಹಳ್ಳಿ ಜನ ಭಾಳ ಜನ ಬಂದಿದ್ರು. ಅವರೆಲ್ಲ ಕೇಳಿದ್ರು. ಸ್ಕೂಲ್ ಪ್ರೋಗ್ರಾಮ್ ಅಲ್ರಿ, ಒಂದು ಸ್ಕೂಲಿನ ಪ್ರೋಗ್ರಾಮು ಕಲಾಭವನದೊಳಗೆ ಇತ್ತು ರೀ. ಅದೊಂದೇನೋ ಫಂಕ್ಷನ್ ಇತ್ತು, ನನಗೂ ಅಷ್ಟು ನೆನಪಿಲ್ಲ. ಯಾಕಂದ್ರೆ 2-3 ದಿವಸ ಆದಮೇಲೆ ನಾನು ವಿಡಿಯೋ ಎಡಿಟ್ ಮಾಡಾಕತ್ತೀನಿ. ಹಳ್ಳಿ ಜನ ಭಾಳ ಜನ ಅವಂದಿರು ಅಕ್ಕಂದಿರು ಬಂದು ನೋಡಿ ಕೆಲವೊಂದು ಜನ ತೊಗೊಂಡು ಹೋದ್ರಿ. ಇದೆಲ್ಲ ಸ್ಟಾರ್ಟಿಂಗ್ ನಾವು ಸೆಟ್ ಮಾಡೋ ಹೊತ್ನಾಗ ಸೀರೆಗೆ ಇಡೋಗಂತ ಬಿಚ್ಚಿ ಅಲ್ಲೇ ತೋರ್ಸಾಕತ್ತಿದ್ವಿ, ಯಾವ ಥರ ಇರ್ತವೆ ಪ್ಯಾಟರ್ನ್ ಅಂಥೇಳಿ. ಹೋದ ತಕ್ಷಣ ಅದನ್ನು ಮಾಡಬೇಕಲ್ರಿ, ಅದನ್ನೆಲ್ಲ ಮಾಡಿದ್ವಿ. ಆಮೇಲೆ ಚಟ್ಪಟ್ ಜನ ಬಂದರು, ಇಷ್ಟ ಆಗಿದ್ದನ್ನು ತೊಗೊಂಡ್ರು, ಹೋದರು. ನಮಗೆ ಖುಷಿ ಆಯ್ತು. ಇಲ್ಲಿ ಎಲ್ಲರದು ಬಂದವ್ರದ್ದು ನಂಗೆ ಪೇಸ್ ತೋರ್ಸೋಕೆ ಯಾಕಂದ್ರೆ ಅಂಜಿಕೆ ಬರುತ್ತೆ. ಯಾಕಂತಂದ್ರೆ ಅಂಜಿಕೆ ಅಂತಲ್ಲ, ಅವ್ರಿಗೆ ಅಷ್ಟು ಪರಿಚಯದವ್ರು ಇರಲಿಲ್ಲ ರೀ. ಅವರು ಕೆಲವೊಂದು ಜನ ನಾಚ್ಕೊಂತಾರೆ ಕ್ಯಾಮ್ರಾನ. ನಮ್ಮ ಯೂಟ್ಯೂಬ್ ಒಳಗೆ ಫ್ಯಾಮಿಲಿ ಆದ್ರೆ ಅವ್ರು ನೋಡಿದ್ರೆ ಪರಿಚಯದವ್ರು ಇದ್ದರೆ ಅವರೆಲ್ಲ ಓಕೆ ಅಂತಿದ್ರು. ಅವ್ರು ಇಷ್ಟ ಇಲ್ಲ ಅಂದಮೇಲೆ ನಾನು ಹಾಗಾಗಿ ಯಾರ್ದು ಪೇಸ್ ತೋರ್ಸಾಕತ್ತಿಲ್ಲ ರೀ. ನಾರ್ಮಲ್ಲಾಗಿ ನಾನೇ ಮಾತಾಡತ್ತೀನಿ ನೋಡ್ರಿ. ಚಲೋ ವ್ಯಾಪಾರ ಆಗತ್ತಿತ್ತು ಖರೆ. ಅದ್ರಾಗ ಮಾಡೋಂದಾಗೋದು ಮಳೆ ಬರುತ್ತೆ ಏನೋ ದುಬಾರಿ ಸೀರೆ, ನೀರು ಸಿಡಿದ್ರೆ ಮತ್ತೆ ನೀರು ಸಿಡಿದ್ರೆ ಮತ್ತೆ ಹಾಳಾಗ್ತವೆ ಸೀರೆ ಅಂತೇಳಿ. ಯಾಕಂತಂದ್ರೆ ಮೈಸೂರು ಸಿಲ್ಕ್ ಸೀರೆ ಅಲ್ರಿ, ನೀರು ಬಿತ್ತಂದ್ರೆ ಅದು ವಾಷಬಲ್ ಇರೋಂಗಿಲ್ಲ. ಹಾಗಾಗಿ ಅದರೊಂದು ಹೊಟ್ಟೆ ಮೇಲೆ ನಿಂತು ಮಳೆ ಬಂತಂದ್ರೆ ಮುಚ್ಚಬೇಕೇನೋ ಅಂತೇಳಿ ಆಲ್ರೆಡಿ ತಯಾರಿ ಮಾಡ್ಕೊಂಡು ಹೋಗಿದ್ದೀವಿ ನಾವು. ಅದಕ್ಕೆ ಹೊಚ್ಚಾಕಂತೇಳಿ ತಾಡ್ಪಾಲೆಲ್ಲ ತೊಗೊಂಡು ಇಟ್ಕೊಂಡಿದ್ವಿ. ಆಮೇಲೆ ಮಧ್ಯಾಹ್ನ 1:30ಗೆ ತನುಮನು ಬೇರೆ ಕರ್ಕೊಂಬರ್ದಿತ್ತು. ಅವ್ರಿನ್ನ ಸ್ಕೂಲಿಂದ ಬಂದಿರಲಿಲ್ಲ ರೀ ನಾವು ಬೆಳಗ್ಗೆ ಹೋಗೋ ಹೊತ್ನಾಗ. ಹಾಗಾಗಿ ಅವ್ರು ಮಧ್ಯಾಹ್ನ ಕರ್ಕೊಂಬರೋ ಕೆಲಸ ಒಂದಿತ್ತು. ಆ ಕಡೆ ಹೋಗಲ್ಲ ಈ ಕಡೆ ಹೋಗಲ್ಲ, ಈ ಕಡೆ ಮಳೆ ಬಂದರೆ ಹೆಂಗೆ ಮಾಡ್ಬೇಕಂತ ಒದ್ದಾಡಕಂತಿದ್ನಿ. ಇಂತೂ 1:30 ಆಗೇ ಬಿಡ್ತು. ಮತ್ತು ಸ್ಕೂಲಿಗೆ ಕರೆಯೋಕೆ ಹೋದ್ರಿ ನಾನು. ಆವಾಗ ಒಂದು 15 ನಿಮಿಷ ಶಿಲ್ಪ ಅಷ್ಟೇ ಮೇಂಟೈನ್ ಮಾಡ್ಯಾಳ ಅಂಗಡಿನ ಹೆಂಗೋ. ಬಟ್ ಅಲ್ಲಿ ಏನೋ ಒಂದು ಹೊಸದು ಮಾಡಕ್ಕೆ ಹೊಂತೀವಿ ರೀ. ನಿಮ್ಮೆಲ್ಲರ ಸಪೋರ್ಟ್ ಹಿಂಗೆ ಇರಲಿ, ಭಾಳ ಸಪೋರ್ಟ್ ಮಾಡಿರಿ. ಈಗಂತೂ ಆನ್ಲೈನ್ದಾಗ ಭಾಳ ಜನ ಕೇಳಾಕತ್ತೀರಿ. ಈಗ ಹೊರಗಿನ ಹಚ್ಬೇಕಂತೀವಿ, ಮಳೆಗಾಲ ಸ್ಟಾರ್ಟ್ ಆಗಿದೆ ರೀ. ಮಳೆ ಇಲ್ಲ ನೋಡ್ಕೊಂಡು ಹಚ್ತೀವಿ. ಭಾಳ ಅಂದ್ರೆ ಭಾಳ ಕಾಲ್ ಮಾಡಿ ವಿಚಾರಿಸಿದ್ರು, ಭಾಳ ಮಂದಿ ಕೇಳಾಕತ್ತೀರಿ. ಆಮೇಲೆ ಇನ್ನೊಂದು ಏನಂತಂದ್ರೆ ನಾವು ನೆಕ್ಸ್ಟ್ ಡೇ ಹಚ್ಚಕ್ಕೆ ಆಗಲಿಲ್ಲ ರೀ. ಮತ್ತು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ಸ್ಟಾಕೂ ಅಷ್ಟು ನಮ್ಮ ಹತ್ರ ಕಲೆಕ್ಷನ್ ಇರಲಿಲ್ಲ ರೀ. ಈಗೆಲ್ಲ ಕಲೆಕ್ಷನ್ ಹಾಕಕ್ಕೆ ಕೊಟ್ಟಿವಿ. ನೆಕ್ಸ್ಟ್ ಸಾಟರ್ಡೆ ಆ್ಯಂಡ್ ಸಂಡೇ ವೀಕೆಂಡನ್ನು ನಾವು ವೀಕೆಂಡ್ ದಿವಸ ನಾವು ಅಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಒಂದೂವರೆ ಆಯ್ತು. ಯಜಮಾನ್ರು ಹೋಗಿ ತನುಮನ್ನ ಕರ್ಕೊಂಡು ಸೀದಾ ಮನೆಗೆ ಹೋಗಿ ಎಲ್ಲೋ ಅವ್ರ ಜಾಗ ನೋಡ್ರದು ಅವ್ರಿಗಂತ ಖಾಲಿ ಐತೇನ. ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಸ್ಕೊಂಡು ಊಟ ಮಾಡ್ಸ್ಕೊಂಡು ಕರ್ಕೊಂಬಂದಾರೆ. ಊಟ ಅಂದ್ರೆ ಬೆಳಗ್ಗಿಂದ ಉಪ್ಪಿಟ್ಟಿತ್ತು, ಅದನ್ನ ತಿನ್ಕೊಂಬಂದಾರೆ. ಹಾಂ ಇಡಂತಡಿ. ಇವರು ಹೋಗಿ ಕರ್ಕೊಂಡು ಬಂದಾರೆ. ಈಗ ಬಂದು ಕುಂದ್ರಸಂಡ್ರ. ಮಳೆ ಬರುತ್ತಾ ಗೊತ್ತಿಲ್ಲ. ಮಳೆ ಮಾಡಂತ ಆಗೈತಿ, ಏನೇನಾಗುತ್ತೆ ಏನಂತೇಳಿ.
ಬರ್ತಾರ ಯಾರು ಬಂತ ಬರ್ತಾರ ಸುಮ್ಮನೆ ಎದಕ್ಕೆ ಆತಿದ್ದಿಲ್ಲ ಇವ ಅಂತೂ ಜಾಗ ಎದ್ರಿ ಬಿಟ್ಟನ್ರಿ ಹೂ ಅಂತ ಆಗದ ಮತ್ತಿಲ್ಲ ಒಂದು ಟಮ್ ಆಟೋ ನಿಂತಿತ್ರಿ ಮಂದಿ ಎಷ್ಟೋ ತಿಂಗಳಿಗಾಗಿತ್ತು ಮಳೆ ಬರ್ದ ಮಳೆ ಬಂತು ಆದರೆ ಇವತ್ತು ನಾವು ಮಳೆ ಬರೋ ದಿವಸ ಬುದ್ದಾಮ ಚಾಲೂ ಮಾಡ್ದಂಗೆ ಆಗೈತಿ ನಿನ್ನೆ ಮಳೆ ಸಂಬಂಧನ ಹಚ್ಚಲಿಲ್ಲ ರೀ ನಾವು ನಿನ್ನೆ ಹಚ್ಚಾರಿದ್ದು ಮಮ್ಮಿ ಎಲ್ಲ ಚಾಟಿ ಬಂದು ಬಿಡ್ಕಂದ ಇಲ್ಲಿ ಬರೋಣ ತೋರ್ಸಂದ ಮತ್ತೆ ಹಿಂಗೆ ನೋಡ್ರಿ ಮಕ್ಕಳು ಮರಿ ಕಟ್ಕೊಂಡು ಪೆಚ್ಚಾಡೋದು ಶನಿವಾರ ಅಂದ್ರೆ ಬೇಗ ಬಂದಾರ ಇವ್ರು ಟೈಮ್ 2 ಗಂಟೆ ಆಯ್ತು ಅಪ್ಪ ಬೆಳಗಿಂದ ಮಾಡ ಆಗಿತ್ತು ಈಗ ಆಗದ ಅನ್ನಂಗಿತ್ತು ನಾನೇ ಬರೋದು ಹೊರಪಾಕ ನಿನ್ನೆ ಆಗುತ್ತೆ ಅನ್ಕೊಂಡೆ ಸಡನ್ ಹೆಂಗೆ ಬಂದು ನೋಡ್ರಿ ಇದು ಮಳೆ 22 ತಾರೀಕು ಮಳೆ ಅಂತ ಕೊಟ್ಟಾರ ಅಂದ್ರಿ ಹಾಳೆ ಒಂದು ಹಾರದ ಗಾಳಿಗೆ ಮತ್ತೆ ಮುಚ್ತೀವಿ ಹಾರ್ದೈತಿ ಇವು ನೋಡ್ರಿ ಒಳಗೆ ಕುಂದಿರ್ಸಿನ್ರಿ ಅಲ್ಲಿ ಫಸ್ಟ್ ದಿನ ಸ್ವಲ್ಪ ಬೇಜಾರಾಯ್ತು ರೀ ಯಾಕಂತಂದ್ರೆ ಮಳೆ ಬಂದುಬಿಡ್ತು 3 ಗಂಟೆಗೆ ಇನ್ನೊಂದು ಅರ್ಧ ಸಾರಿ ಖಾಲಿ ಆಗಿದ್ದು ಇನ್ನೊಂದು ಸ್ವಲ್ಪ ಬೇಜಾರಾಯ್ತು ಅದು ಬಿಟ್ಟು ನಾವಾಗ ಮಳೆ ಬರೋ ದಿವಸ ಮುದ್ದಾಮ ಹಚ್ದಂಗೆ ಆಯ್ತು ಅಥವಾ ನಾವು ಹಚ್ಚ ದಿವಸ ಮಳೆ ಬಂತು ಅಂತ ಗೊತ್ತಾಗಲಿಲ್ಲ ನಮ್ಗೆ ಫಸ್ಟೇ ಆಮೇಲೆ ಅದು ಹೊರಗಡೆ ಅಂದ್ರೆ ಹಿಂಗೆ ರೀ ಮತ್ತು ಹೊರಗಡೆ ಜೀವನ ಮಾಡೋದು ಹೆಂಗೆ ಇರ್ತೈತಿ ನೋಡ್ರಿ ನಾವು ಅಲ್ಲಿ ತೋರಿಸ್ಕೊಂಡು ಆಟೋ ಹೋಗ್ಬಿಟ್ರಿ ಬಿಡಾಕ ನಿಂತೈತಿ ಕಡಿಮೆ ಮಾತು ಬಂತು ಹೋದೈತಿ ಕಡಿಮೆ ಮಾತು ನಿಂತು ಕಡಿಮೆ ಮಾತು ಅನ್ನಕ ನಿಂತ ಬಿಟ್ಟೈತಿ ನೋಡ್ಬೇಕು ಇದು ಏನಿಲ್ಲ ಒಂದೇ ಕಡೆ ಒಳಗೆ ಬಂದೀವಿ ಈಗ ಅಲ್ಲಿ ಆಟೋ ಬಿಡ್ತಾ ಅಂದ್ರೆ ಸಣ್ಣಗೆ ಇತ್ರ ಒಳಗೆ ಬಂದೀವಿ ತೋರಿಸ್ಕೊಂಡೀವಿ ಡೈರಿ ಇತ್ರ ಮುಚ್ಚಿ ಹಾಕೊಂಡ್ರಿ ಏತನ ಮನೆ ಬರ್ರಿ ಅದು ಓಪನ್ ಆಗಲ್ಲ ಇಲ್ರಿ ಏತನು ಈತ ಬಾ ಗಾಡಿ ಎದರ್ತ ಹೋಗ್ಬೇಡ ಸೈಡಿಗೆ ಬಾ ಓಪನ್ ಆಗಿಲ್ಲ ಅಲ್ಲ ಹಾಂ ಹಾರ್ಬೇಕದ ಆಮೇಲೆ ಮಳೆ ನಿಂತ ಮೇಲೆ ಕೂಡ ಕಸ್ಟಮರ್ ಬರಾಕತ್ತಿದ್ರಿ ಮತ್ತೆ ಜಿಟಿನ ಸಂಜೆ ನೀವು ಬಿಡೋಂಗಿಲ್ಲ ಅಂತೇಳಿ ನಾವು ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಇದು ಮಾಡಿದ್ವಿ ರೀ ಮಳೆ ನಿಂತರೂ ಕೂಡ ಮಂದಿ ಏನು ಹಂಗೆ ಜನ ಬರತ್ತಿದ್ರಿ ಮಳೆ ಸಂಬಂಧ ನಮ್ಮ ತನು ಕಿರಿಕಿರಿ ಮಾಡಾಕತ್ರಿ ಹಾಗಾಗಿ ಕ್ಲೋಸ್ ಮಾಡ್ಕೊಂಡು ಮನೆ ಕಡೆ ಹೋಗೋ ನಡಿ ಮತ್ತು ನಾಳೆ ಏನಾದರೂ ಮಳೆ ಬರ್ಲಿಕ್ಕಂತಂದ್ರೆ ಬೇಗ ಬಂದು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮನೆ ಕಡೆ ಹೊರಟಿವಿ ರೀ ಆದರೂ ಬಂದ್ ಮಾಡತ್ತಕ್ಕಂದ್ಮೇಲೂ ನೋಡ್ರಿ ಜನ ಕೇಳತ್ತಿದ್ರು ಹಿಂಗಿತ್ರಿ ಇವತ್ತಿಂದ ಸಾರಿ ಬಿಸ್ನೆಸ್ ಮತ್ತು ಮನೆಗೆ ಬಂದ್ರೆ ಮುಂದೇನಾಯ್ತು ವಿಡಿಯೋ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಹಾಗಾದ್ರೆ ಮೇಡಮ್ ಒಂದು ಕೆಲಸ ಮಾಡ್ರಿ ಈ ನಂಬರ್ನ ಸೇವ್ ಇಟ್ಕೋರಿ ನೀವು ಈಗ ಹೌದ್ರಿ ಹಾಂ ರೀ ಹಾಂ ಈ ನಂಬರಿಗೆ ವಾಟ್ಸಪ್ಗೆ ಹಾಕ್ತೀನಿ ತೋರಿ ಹೌದ್ರಿ ನಮ್ಮ ಮೇಡಮ್ ಅವರಿಗೆ ನಿಂತು ರಗಡಾಗಿ ಸುಸ್ತಾಗಿ ನಮ್ಮ ಮಮ್ಮಿ ಕೂತೈತ್ರಿ ಪಾಪ ಅದಕ್ಕೆ ಬಂದ ತಕ್ಷಣ ನಾನು ಅವ್ರು ಚಾ ಮಾಡಾಕಿದ್ರಿ ಚಾ ಅಂದ್ರೆ ಜೀವ ಬಿಡುತ್ತಲ್ರಿ ಅದು ಚಾ ಮಾಡಾಕಿನ್ರಿ ನಾವು ಇಷ್ಟೊತ್ತು ಈ ಫೋನು ಮನ್ಯಾಗ ಬಿಟ್ಟು ಹೋಗಿದ್ರಿ ಯಾಕಂತಂದ್ರೆ ಆನ್ಲೈನ್ದಾಗ ಬಿಸ್ನೆಸ್ ಮಾಡೋ ಫೋನ್ ಅಲ್ರಿ ನೆನಪಾರಿ ಬಿಟ್ಟು ಚಾರ್ಜ್ ಸಂಬಂಧ ಚಾರ್ಜ್ ಆಗಡ್ರಿ ಬಿಟ್ಟು ಹೋಗ್ಬಿಟ್ಟಾಳ ಅದು ನಾವು ಮುದ್ದ ಮಾಡ್ದಂಗೆ ಆಗ್ತದೆ ಈಗ ಬಂದು ಫೋನ್ ಆನ್ ಮಾಡ್ತಾಳು ಮೆಸೇಜು ಫೋನ್ ಮೇಲೆ ಫೋನು ಅದಿರೇನ್ರಿ ಅಂತೇಳಿ 3:30 ಕರೆಕ್ಟ್ ಫೋನ್ ಹಾಕಿ ಬಂದಿರಿ ನಾವು ಮನೆಗೆ ಲೋಕಲ್ ಈ ಮಳೆ ನಿಂತಮೇಲೆ ಪ್ಲಾನ್ ಇರುತ್ತೆ ಸಂಜೆ ಮತ್ತೆ ಇವರು ಮನೆಗೆ ಗಂಡ್ಮಕ್ಳೆಲ್ಲ ಹೋಗ್ಬಿಡ್ತಾರಲ್ಲ ಅವ್ರು ಕರ್ಕೊಂಡ್ಬರೋ ಪ್ಲಾನ್ ಇರುತ್ತೆ ಎಷ್ಟು ಫೋನ್ ಬರಾಗತ್ತೆ ಅಂದ್ರ ಅಷ್ಟು ಫೋನ್ ಬರಾಗತ್ತಾರೆ ನಿಜ ಭಾಳ ಬಾಗಲಕೋಟೆ ಜನ ಭಾಳ ಇಷ್ಟಪಟ್ರಿ ಭಾಳ ಪ್ರೀತಿ ತೋರಿಸಿರಿ ಅದ್ರಾಗಲ್ರಿ ಎಷ್ಟು ಜನ ಅಂದಾಜ ಇಲ್ರಿ ನಮ್ಗೆ ಈ ಥರ ಅಂತ ಹೇಳೋದು ಫಸ್ಟ್ ಟೈಮ್ ಹಾಕಿವಿ ನಾವು ಬೇರೆ ಅಷ್ಟೊಂದು ಸ್ಟಾಕ್ ಒಯ್ದಿದ್ದಿಲ್ರಿ ನಿಜ ಹೇಳ್ಬೇಕಂದ್ರೆ ನಾವು ಹಾಕಿರೋ ಸ್ಟಾಕ್ ಇನ್ನೂ ಬರೋದ್ರಾಗ ಇಟ್ಟು ಒಂದು ಲೆಕ್ಕಕ್ಕಿತ್ತು ಸ್ಟಾಕ್ ಅಷ್ಟನ್ನು ಡಮ್ ಏನಿಲ್ರಿ ಮನೆ ಕೆಲಸ ಹಂಗೆ ಐತೆ ಮುಂಜಾನೆ ಅಷ್ಟ ತಿಂದು ಹೋಗಿದ್ದೆಲ್ಲ ಬಾಂಡ್ಯಾನ ಹಂಗೆ ಕೊತ್ತಾವ ಅಡಿಗೆ ಮನೆಗೆ ಏನು ಹೇಳ್ರಿ ಇವರ ಬಂದು ನನ್ನೇನು ದಡ್ಕೋಣ ಅಂತೇಳಿ ಮಗನ ಕಡೆ ಹಾಲು ತರಿಸಿ ಚಾ ಮಾಡ್ಕೊಟ್ಟಾರೆ ಶಾಪ್ರಾತ್ನಿ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಬಂದ್ರೂ ಇಲ್ಲಿ ಜಾಸ್ತಿ ಇಲ್ಲಿ ನಮ್ಮ ಆನ್ಲೈನ್ ಕಸ್ಟಮರ್ಸ್ ಎಲ್ಲ ಜಾಸ್ತಿ
ಎನ್ಕ್ವೈರಿ ಮಾಡಾಕತ್ತಾರೆ. ನಾವು ಏನಾಗಿತ್ತಂದ್ರೆ ವಾಟ್ಸಪ್ ನಮ್ಮದು ರೆಗ್ಯುಲರ್ ಕಸ್ಟಮರ್ಸ್ಗೆ ನಾವು ಇದನ್ನು ಅಪ್ಡೇಟ್ ಮಾಡಿದ್ದಿಲ್ಲ ರೀ. ನಾವು ಈ ಥರ ಸ್ಟಾಲ್ ಹಾಕಕತ್ತೀವಿ ಅನ್ನೋದನ್ನು ಅವರಿಗೆ ಈ ವಿಡಿಯೋ ಅಲ್ಲಿ ಹೋಗಿ ಬಂದು ವಿಡಿಯೋಸ್ ಎಲ್ಲ ನೋಡಿ ಈಗೆಲ್ಲ ಮೇಲೆ ಮೇಲೆ ಕಾಲು ಮೆಸೇಜ್ ಎಲ್ಲ ಭಾಳ ಬರತ್ತವು. ಅದನ್ನು ನೋಡ್ಕೊತಾ ಕೂತಿದ್ರಿ ಚಾ ಕೊಡ್ಕೊತ. ಈಗ ಏನು ಮಾಡಿರಿ, ಏನೇನು ಇದ್ದೀರಿ ಈಗ ಅಲ್ಲಿ ಅಲ್ಸಂದಿ ಕಾಳು ವಡ ಮಾಡಿ ಮಧ್ಯಾಹ್ನ ಊಟ ಮಾಡಿಲ್ಲ. ಇಲ್ಲಿ ನೋಡ್ರಿ ಸ್ವಲ್ಪ ನಾವು ಎಷ್ಟು ಬಿಸಿ ಆಗಿವಿ ಅಂತ ಇಲ್ಲೇ ಗೊತ್ತಾಗುತ್ತೆ. ನೀನು ತಂದಿರೋ ಕಿರಾಣಿ ತೆಗೆದು ಇಟ್ಟಿಲ್ಲ, ಅಲ್ದ್ರಾಗ ಐತದು ಹೆಂಗೆ ಅಲ್ಲಿಂದ ತಂದಿದ್ದೀವಿ ಅಲ್ಲೇ ಹಾಗೆ ಐತದ ಅದೇ ಜಾಗದಾಗ. ಅದಕ್ಕೆ ಅಲ್ಸಂದಿ ಈಗ ಅಲ್ಸಂದಿ ತೊಗೊಂಡೆ ಒಂದು ಹೊರಗೆ ಇಟ್ಟು ಅಲ್ಸಂದಿ ತೆಗೆದು ನೆನೆಸಿಟ್ಟಾರ. ಹೋಗೋಣ ಅಲ್ಸಂದಿ ವಡ ಮಾಡ್ಕೊತೀನಿ. ಮಳೆ ಬಂದು ನಿಂತೈತಿ, ತಣ್ಣಗೈತಿ. ಹೌದು, ಅದ್ರ ಜೊತೆ ಚಾನ ಐತಿ. ಅಲ್ಸಂದಿ ಬಿಸಿ ಬಿಸಿ ಅಲ್ಸಂದಿ ವಡ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಚಾಲು ಮಾಡ್ಬೇಕ್ರಿ ಕೆಲಸನ. ಬಟ್ಟಿ ಬಾಂಡೆ ಮಾಮೂಲಿ ನಮ್ಮ ಕೆಲಸ ನಾವು ಬಿಡಂಗಿಲ್ಲ. ನಾವು ಇನ್ನೂ 100 ಕೆಲಸ ಮಾಡೋರಕ್ಕಲ್ಲ, ಇದು ಮಾತ್ರ ಫಿಕ್ಸ್ ಪರ್ಮನೆಂಟ್ ಜಾಬ್ ನಮ್ಮದು ಮಾಡ್ಬೇಕ್ರಿ. ಮನ್ಯಾಗ ಒಬ್ರು ಯಾರು ಹೆಚ್ಚಿಗಿದ್ರೆ ಭಾಳ ಇಂಥದ್ದಿದೆ ಹೆಲ್ಪ್ ಆಗ್ತೈತಿ. ಎಲ್ಲರೂ ನಾವು ಬಡ್ದಾಡೋದು. ಹಂಗೇನು ನೀನು ರೊಕ್ಕ ತೊಗೊಂತೀನಿ ಬಡ್ದಾಡ್ದು ಮತ್ತು ಹಂಗದು ಮಮ್ಮಿ ಕರೆಕ್ಟ್ ನೀವು ಹೇಳೋದು. ನೋಡ್ರಿ ಫೋನ್ ಹಂಗೇನು ಎಷ್ಟು ಬರಾಕತ್ತಾವ. ಹಲೋ ಹಲೋ, ಹೇಳ್ರಿ ಮೇಡಮ್. ಇದು ಸಾರಿ ನೇಳ ಎಲ್ಲೈತ್ರಿ ನಿಮ್ದು? ಇದೇ ರೀತಿ ಕಾಲ್ ಬರಾಕತ್ತೀವ್ರಿ. ಪಾಪ ಸಂಜೆ ಮೇಲೆ ಬರೋರಿಗೆಲ್ಲ ಅಂದ್ರೆ ನಾವು 5 ಗಂಟೆ ಅಂತ ಹಾಕ್ತಿದ್ವಲ್ಲ, 5 ಗಂಟೆವರೆಗೆ ಟೈಮಿಂಗ್ ಐತೆ ಅಂತೇಳಿ ಅವರು ಸಂಜೆ ಮೇಲೆ ಬರೋರು ಜಗ್ಗು ಫೋನ್ ಬಂದವ್ರು. ಐರಿ ನಾವು ಈಗ ಬಂದ್ವಿ ಅಲ್ರಿ, 5 ಗಂಟೆ 6 ಗಂಟೆ ತನಕ ಅಂದಿರಲ್ರಿ ನೀವು, ನಾವು ಈಗ ಬಂದೀವಿ ಅಂತೇಳಿ ಸ್ವಲ್ಪ ಜನ ಜೋರು ಮಾಡಿದ್ರಿ. ನೀವು ಇಲ್ಲಲ್ರಿ ನೀವು ಇಲ್ಲಲ್ರಿ ಅಂತಾರೆ. ಅದಕ್ಕೆ ಯಾರು ಫೋನು ಬಿಟ್ಟಿಲ್ಲ. ನಾವು ಎಷ್ಟು ನಾನ್ ಎಕ್ಸ್ಪೆಕ್ಟೆಡ್ ರೀ, ಯಾರು ಬೇಜಾರು. ಯಾಕಂದ್ರೆ ಪಾಪ ಹುಡ್ಕೊಂಡು ಬಂದಾರ ಅಂದಮೇಲೆ ಬೇಜಾರಾಗಬಾರ್ದು ಅಂತ ಎಲ್ಲರೂ ಫೋನ್ ಎತ್ತೀನಿ ರೀ ನಾನು. ಅವ್ರು ಫೋನ್ ಎತ್ತಕೊಂಡು ಕುಂದಿಸ್ತೀನಿ ಅವ್ರ ಮೇಲೆ. ಆಮೇಲೆ ನಾವು ಅಂದ್ಕೊಂಡಿದ್ದಿಲ್ರಿ ಇಷ್ಟು ರೆಸ್ಪಾನ್ಸ್ ಸಿಗುತ್ತಂತ. ಯಾಕಂದ್ರೆ ಮೊದಲೇ ಸಲ ನಮ್ಗೆ ಇನ್ಸ್ಟಾಗ್ರಾಮ್ ಸತಿಗೆ ಅಷ್ಟೊಂದು ಜಾಸ್ತಿ ಯೂಸ್ ಮಾಡಲ್ಲ ಅಲ್ರಿ, ನಾ ಯೂಟ್ಯೂಬ್ ಜಾಸ್ತಿ. ಅಂಥದ್ರಲ್ಲಿ ಇಷ್ಟು ಅದು ರೀಚ್ ಆಗಿ ಇಷ್ಟು ಜನ ನಮ್ಗೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರಂತ ಅಂದ್ಕೊಂಡಿದ್ದಿಲ್ಲ. ಹಾಗಾಗಿ ಇಲ್ಲಾಂದ್ರೆ ನಾವು ಇನ್ನೂ ಹ್ಯೂಸ್ ಕಲೆಕ್ಷನ್ ಒಯ್ತಿದ್ವಿ. ನಮ್ಗೆ ಏನೂ ಇರಲಿಲ್ಲ ರೀ. ನಾವು ಒಂದು ಲೆಕ್ಕ ತಕ್ಕ ಮಟ್ಟಿಗೆ ಒಯ್ದಿದ್ವಿ, ಅದಿಷ್ಟು ಖಾಲಿನ ಆಗ್ಬಿಡ್ತು. ಪಾಪ ಎಲ್ಲರೂ ಇನ್ನೂ ಬರೋದ್ರಾಗ ಅದಾರ, ಫೋನ್ ಹಚ್ಚೋದ್ರಾಗ ಅದಾರ. ಎಲ್ಲೈತೆ ನಿಮ್ದು ಎಲ್ಲೈತೆ ಸಾರಿ ಇಲ್ಲಿ ಭಟ್ರಾಗ್ಯಾರ ಗ್ಯಾಸ್ ಕಟ್ಟಿ ಮೇಲೆ ಕುಂತು ಅಲ್ಸಂದಿ ವಡಿ ಮಾಡಾಕತ್ಯಾರ ಅವರು. ಹಂಗೆ ಮಾಡ್ಕೊತಾನೆ ಮೇಯಕತ್ಯಾರಿ. ನಾನೇ ಮಾಡೋದಿತ್ತದು. ಆ್ಯಕ್ಚುಲಿ ನಾನು ಸ್ವಲ್ಪ ಬಿಸಿ ಆದ್ನಿಲ್ರಿ, ಅವ್ರು ನೋಡಿದ್ರು ಅದನ್ನೆಲ್ಲ. ಸರಿ ನೀನು ಮಾಡಿ ನಾ ಮಾಡ್ತೇನೆ ಅಂತ ಬಂದರು. ಅಲ್ಲ ವಾವ್ ಹೆಂಗೆ ಗೊತ್ತ್ರಿ, ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಕ್ರಿಸ್ಪಿ ಸಾಫ್ಟಿ ಹೆವಿ ಫ್ರೈ ಮಾಡ್ತಾರೆ, ಭಾರಿ ಮಾಡ್ತಾರೆ ಯಜಮಾನ್ರಿ. ಸೂಪರ್ ಆಗ್ಯಾವ ಅಲಸಂದಿ ವಡೆ, ಅಲಸಂದಿ ಬಜ್ಜಿ ರೀ ಆ್ಯಕ್ಚುಲಿ ಅದಕ್ಕಂದ್ರೆ ನಮ್ಮ ತನಕ ಮುಖ ಆಯ್ತು ಬಂಗಾರಿ. 7 ಜನ್ಮದ ಪುಣ್ಯ ಮಾಡಿದ್ರೆ ಮಾತ್ರ ಇಂಥ ಗಂಡ ಸಿಗೋಕ್ಕೆ ಸಾಧ್ಯ ರೀ. ಕುಂದರ್ಸಿ ಮಾಡ್ಯಾಕ ಗಂಡ ಸಿಗೋದು. ನಾವು ಹೋಗಿ ಜಮ್ದಾಗ ಭಾಳ ಪುಣ್ಯ ಮಾಡೀನಿ. ನೀವು ಪಾಪ ಮಾಡ್ರಿ, ಅದಕ್ಕೆ ನಾ ಸಿಕ್ಕೀನಿ. ನಮ್ಮ ಯಜಮಾನ್ರು ಹಾಡ್ಲಿ ಹೇಳ್ತಾರೆ ಒಳಗೆ, ನಾ ಪುಣ್ಯ ಮಾಡಿಲ್ಲ ಎಂತಿ ಅಂತೇಳಿ. ಹತ್ರ ಏನಾರ ಅನ್ಕೋರಿ, ನಾ ಅಂತ ಹಿಂಗೆ ಅನ್ಕೊಂಡು ನೋಡ್ರಿ. ಖುಷಿ ರೀ ನಮ್ಗೆ, ಅವರು ಹೆಂಗಾರ ಮಾಡ್ಕೊಳ್ಳಿ. ಅದ್ರಾಗ ನಮಗೂ ಸ್ವಲ್ಪ ಕೊಟ್ರಲ್ಲ, ಅದು ಖುಷಿ ಪಡ್ತೀನಿ ನಾನು ಅಂತ. ತಮ್ಮೊಬ್ರಿಗೆ ಬೇರೆ ಮಾಡ್ಕೊಳಲ್ಲ. ಖಾಲಿ ಕರ್ಕೊಂಡು ಹೋಗ್ತಾ ಬಿಸ್ನೆಸ್ ಮಾತಾಡಿ ನೋಡಿ ಸಾಕತ್ತ. ಅದಕ್ಕೆ ಐಡಿಯಾ ಕೊಟ್ಲ ನಾ ಮಾಡ್ತಿದ್ದಾರೆ ಅಂತ ಅಲ್ಲೇ ಬಂದಿರ್ತಾಳೆ. ಆ್ಯಕ್ಟಿಂಗ್ ಮಾಡ್ಕೊಳ್ಬೇಕಂದ್ರೆ ಆದರೆ 11 ಆಗುತ್ತೆ. ಬಡ ನಾವು ಮಕ್ಕಳು ಆಗುತ್ತೆ ನಮ್ಗೆ. ನಂಗೆ ಎಲ್ರಿಗೂ ರೆಸ್ಪಾನ್ಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ರೀ. ಪಾಪ ನಾವು ಹಾಕಿರ್ತೀವಿ ಅಂದಾಗ ಅವ್ರು ನೋಡಿರ್ತಾರ, ಏನಕ್ಕಾರ ಮಾಡ್ತಾರೆ, ಅಲ್ಲಿವ್ರಿಗೆ ಬಂದಿರ್ತಾರ, ಎಲ್ಲನ ಇರೋದನ್ನ ಹೇಳ್ಬೇಕಲ್ರಿ. ರೆಸ್ಪಾನ್ಸ್ ಮಾಡ್ಕೊತ ಕೂತಿದ್ದು ನಾನು, ಇವರೇ ಬಂದು ಹಾಕಿದ್ರು. ಬಿಸಿ ಬಿಸಿ ಬಜ್ಜಿ, ಜಿಟಿ ಮಳಿ. ಭಾರಿ ಐತ್ರಿ ಮಳಿ ಬಜ್ಜಿ ಅಂತನೂ ಭಾರಿ ಆಡ್ತಾರೆ. ಎಬ್ಬಿಸ್ತಿಂತಾರೆ ಭಾಳ ಆತ ಮಾಡ್ಕೊಂಡು ಒಂದು ತಾಸು ಆತ ಎಬ್ಬಿಸಂತೀನಿ. ಬಿಸಿ ತಿಂತಾನಲ್ರಿ, ನಿದ್ದಿನ ಆತ ಒಂದು ಅಷ್ಟು ಆದ ಎಷ್ಟೋ ಫ್ರೆಶ್ ಆಕಾನ ಅವನು. ಸಂಜೆ ಇಷ್ಟು ಬಂದು ಮಕ್ಕೋತಾರ ಮತ್ತೆ ಅವ್ರು ಡೈಲಿ. ಒಂದು ಇರಲಿ ಸಾಕು, ಮತ್ತೆ ಹಾಕೋಕೆ ಹೋಗ್ಬಿಡ್ರಿ. ಸಾಕಾಗುತ್ತೆ ಅಷ್ಟ್ರಾಗ. ಹೊರಗೆ ಮಳೆ ಜೋರಾತ್ರಿ. ನಾವು ಹಾಕೊಂಡು ಹೋದ್ ಬಟ್ಟೆ ಎಲ್ಲ ಅಲ್ಲೇ ಇವಾಗಿದ್ದು ರಾಡಿಗಿದ್ದು ರೀ, ಹಂಗಾಗಿ ಹೊರಗೆ ಬಿಟ್ಬಿಟ್ಟೆ. ಜೋರು ಐತ್ರಿ ಮಳೆ.
ಮಾಡ್ಕೊಂಬಂದ್ರು ಈಗ ನಾವು ಇಲ್ಲಿ ಸ್ನ್ಯಾಕ್ಸ್ ತಿನ್ನಾಕತ್ತೇವೆ. ಅದ್ರ ಜೊತೆಗೆ ಇಲ್ಲಿ ಹಾಕೋರಿ ಉಳ್ಳಾಗಡ್ಡಿ, ಒಂದು ಹಸಿಮೆಣ್ಸಿಕಾಯಿ ಹಾಕೋರಿ. ಇವನು ನಿದ್ದೆ ಮಾಡಾಕತ್ತೇನೆ ರೀ ತನು ಎದ್ದ ಈಗ ಸ್ವಲ್ಪ ನಿದ್ದೆ ಮಾಡ್ಯಾನ. ಬಾ ನಾ ತಿನ್ನಿಸ್ನಿ ಎದ್ದೇಳ. ಯಜಮಾನ್ರಿ ಹೆಂಗಾಗ್ಯಾವ ರೀ? ಸೂಪರ್ ಐತಲ್ಲ ಸ್ನ್ಯಾಕ್ಸ್. ತೋ ಜಿಟಿ ಜಿಟಿ ಮಳೆ ಒಳಗೆ ಬಿಸಿ ಬಿಸಿ ಬಜ್ಜಿ ಅಲಸಂದಿ ವಡ ಅದ ರೀ. ವಡಿ ಅಂತೀವಿ ನಾವು ಅದಕ್ಕೆ. ಸಾಸ್ ಇವು ಹುಡುಗಿಗೆ ಏನೇ ಇದು ಸಾಸ್ ಬೇಕ್ರಿ ಮೇಲೆ. ದಯವಿಟ್ಟು ನಮ್ಮ ಮನೇನ ಕನ್ಸಿಡರ್ ಮಾಡ್ಕೊಬೇಡ್ರಿ, ಯಾಕಂದ್ರೆ ಫುಲ್ ಬಿಸಿ ಇದ್ವಲ್ಲ. ಇನ್ನು ಮುಂದೆ ಮಾಡ್ತೀನಿ ಎಲ್ಲನ ನೀಟಾಗಿ. ಸ್ವಲ್ಪ ಹೊಟ್ಟಿಗೆಲ್ಲ ಹಾಕ್ಕೊಂಡು ರಾತ್ರಿ ಅಡಿಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು. ತನ್ಮೆ ಇದ್ದ ತಿನ್ನಿಸ್ನಿ ಕಂದ.